ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮೃತ್ಯುಲೋಕ ಅನ್ನೋದು ಅಮರಲೋಕವಾಗಿಬಿಡುತ್ತೆ ಅಂತ. ಅಂದರೆ ಮಹಾಪರಿವರ್ತನೆಯೊಂದು ಈಗ ನಡೆಯಲಿದೆ ಅಂತಾರೆ ಬಾಪೂಜಿಯವರು. ಈ ನಮ್ಮ ಭೂಮಿ ಅಮರಲೋಕವಾಗುತ್ತೆ ಅಂತಂದಾಗ ನಾವು ಬೇಹದ್ ಜ್ಞಾನದ ಮುಖಾಂತರ ನಮ್ಮ ಈ ಭೂಮಿ ಹೇಗೆ ಸೃಷ್ಟಿಯಾಯಿತು, ಅದರ ವಿನಾಶ ಯಾವಾಗ ಮತ್ತು ಅದರ ಆಯುಷ್ಯ ಎಷ್ಟು, ಇದನ್ನೆಲ್ಲ ನಾವು ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಬಾಪೂಜಿಯವರು ಹೇಳ್ತಾರೆ, ಬ್ರಹ್ಮನಿಗೆ ಒಂದು ದಿನ ಆದಾಗ ಭೂಮಿಯ ಮೇಲೆ ಒಂದು ಕಲ್ಪ ಪ್ರಳಯ ಆಗುತ್ತದೆ ಅಂತಾರೆ. ಕಲ್ಪ ಪ್ರಳಯದಲ್ಲಿ ಸಂಪೂರ್ಣ ಭೂಮಿ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗಿ ಬಿಡುತ್ತದೆ. ಆಗ ಭೂಮಿ ವ್ಯಕ್ತದಿಂದ ಅವ್ಯಕ್ತವಾಗುತ್ತದೆ. ಬ್ರಹ್ಮನ ಒಂದು ದಿನ ಅಂದರೆ 1,000 ಚತುರ್ಯುಗಗಳು, ಅಂದರೆ 1,000 ಚತುರ್ಯುಗಗಳು ಅಂದರೆ 14 ಮನ್ವಂತರಗಳು ಒಂದು ಕಲ್ಪದಲ್ಲಿ ಪೂರ್ಣಗೊಳ್ತವೆ ಮತ್ತು ಪ್ರತಿ ಚತುರ್ಯುಗದಲ್ಲಿ ಅರ್ಧ ಪ್ರಳಯವಾಗುತ್ತದೆ. ಮನ್ವಂತರದಲ್ಲಿ ಪೂರ್ಣ ಪ್ರಳಯ ಆಗುತ್ತದೆ. ಕಲ್ಪ ಪ್ರಳಯವಾದಾಗ ಭೂಲೋಕ, ಭುವರ್ಲೋಕ ಮತ್ತು ಸ್ವರ್ಗಲೋಕ ಈ 3 ಲೋಕಗಳು ವಿನಾಶವಾಗುತ್ತವೆ. ಕಲ್ಪ ಪ್ರಳಯದಲ್ಲಿ ವಿಷ್ಣು 12 ಸೂರ್ಯರಲ್ಲಿ ಪ್ರವೇಶ ಮಾಡಿ 12 ಸೂರ್ಯರ ಅಗ್ನಿಯನ್ನು ಎಲ್ಲೆಡೆ ಹರಡುತ್ತಾನೆ. ಈ ಮಹಾ ಅಗ್ನಿಯಲ್ಲಿ ಭೂಮಿಯಲ್ಲಿರೋ ಎಲ್ಲ ವಸ್ತು, ಧಾತು, ಎಲ್ಲ ಪ್ರತಿಯೊಂದು ಮಣ್ಣು, ಪ್ರತಿಯೊಂದು ತತ್ವ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ಬಿಡುತ್ತದೆ. ಭೂಮಿ ಅವ್ಯಕ್ತವಾಗಿ ಬಿಡುತ್ತದೆ. ಅಂದರೆ 5 ತತ್ವದ ಜಗತ್ತು ಕಾಣೆಯಾಗಿ ಬಿಡುತ್ತದೆ. ಕಲ್ಪ ಪ್ರಳಯದ ನಂತರ ನಿಧಾನವಾಗಿ ಬ್ರಹ್ಮನ ಒಂದು ದಿನ ಸಂಪೂರ್ಣವಾದಾಗ, ಅಂದರೆ ಭೂಮಿಯ ಮೇಲಿನ 4 ಬಿಲಿಯನ್ 32 ಕೋಟಿ ವರ್ಷಗಳು ಜರುಗಿರುತ್ತದೆ. ನಂತರ ನಿಧಾನವಾಗಿ ವಿಷ್ಣು ಮಳೆಯನ್ನು ಸುರಿಸ್ತಾನೆ. ಎಲ್ಲೆಡೆ ನೀರು, ಜಲ ಪ್ರವಾಹ, ಜಲತತ್ವವೇ ಕಾಣುತ್ತದೆ. ಜಲಸಾಗರವೇ ತುಂಬಿಬಿಡುತ್ತದೆ. ನಂತರ ಮಣ್ಣು ತತ್ವ ನಿಧಾನವಾಗಿ ಸೃಷ್ಟಿಯಾಗುತ್ತದೆ. ವಿಷ್ಣು ಇದೆಲ್ಲವನ್ನು ಬ್ರಹ್ಮನ ರಾತ್ರಿಯ ಸಮಯದಲ್ಲಿ ಈ ಪ್ರಕ್ರಿಯೆಯನ್ನು ನಡೆಸ್ತಾನೆ. ಅಂದರೆ ಇದೆಲ್ಲವೂ ಬ್ರಹ್ಮನಿಗೆ ರಾತ್ರಿಯಾದಾಗ ಈ ಒಂದು ಪ್ರಕ್ರಿಯೆ ನಡೆಯುತ್ತದೆ. ಅವ್ಯಕ್ತದಿಂದ ಈಗ ಭೂಮಿ ವ್ಯಕ್ತ ಸ್ವರೂಪಕ್ಕೆ ಬರುತ್ತದೆ. ಅಂದರೆ ಸಾಕಾರಕ್ಕೆ, ಕಣ್ಣಿಗೆ ಕಾಣುವಂತಹ ತತ್ವಕ್ಕೆ ಭೂಮಿ ಪರಿವರ್ತನೆ ಆಗ್ತದೆ. ಬ್ರಹ್ಮನ ಹಗಲು ಆರಂಭವಾಗುತ್ತಿದ್ದಂತೆ ಮೊದಲನೆಯ ಮನ್ವಂತರ ಆರಂಭವಾಗುತ್ತದೆ. ಮೊದಲನೆಯ ಮನು ಮತ್ತು ಶತರೂಪ ಈಗ ಭೂಮಿಯ ಮೇಲೆ ಬರ್ತಾರೆ. ಪ್ರತಿ ಕಲ್ಪದಲ್ಲಿ 14 ಮನ್ವಂತರಗಳು ಇರುತ್ತವೆ. ಪ್ರತಿ ಕಲ್ಪದಲ್ಲಿ ಮನು ಶತರೂಪ ಬದಲಾಗುತ್ತಾ ಹೋಗ್ತಾರೆ. ಅಂದರೆ 24 ಮನು ಮತ್ತು 24 ಶತರೂಪರು ಹುಟ್ಟುತ್ತಾರೆ. ಹೀಗೆ ಈ ಭೂಮಿಯ ಒಟ್ಟು ಆಯುಷ್ಯ 4 ಬಿಲಿಯನ್ 32 ಕೋಟಿ ವರ್ಷಗಳು, ಅಂದರೆ 1,000 ಯುಗಾಂತರದವರೆಗೆ ಈ ಭೂಮಿ ಅಸ್ತಿತ್ವದಲ್ಲಿದ್ದು ನಡೆದುಕೊಂಡು ಬರುತ್ತದೆ. ಒಂದು ಯುಗಾಂತರ ಅಂದರೆ 43 ಕೋಟಿ 20 ಸಾವಿರದವರೆಗೆ ಭೂಮಿ ಅಸ್ತಿತ್ವದಲ್ಲಿ ಇರುತ್ತದೆ ಎಂದರ್ಥ. ಹೀಗೆ 71 ಯುಗಾಂತರ ಅಂದರೆ 1 ಮನ್ವಂತರ. ಈ ರೀತಿಯ 14 ಮನ್ವಂತರವಾದರೆ ಒಂದು ಕಲ್ಪ ಪ್ರಳಯ ಆಗುತ್ತದೆ. ಇದು ಕೇವಲ ಭೂಮಿ ಅಷ್ಟೇ ಅಲ್ಲ, ಭುವರ್ಲೋಕ ಮತ್ತು ಸ್ವರ್ಗಲೋಕಕ್ಕೂ ಕೂಡ ಸೇರಿದೆ. ಹೀಗೆ ಸಂಪೂರ್ಣ ಬ್ರಹ್ಮಾಂಡದ ಆಯುಷ್ಯ ಬ್ರಹ್ಮನ 100 ವರ್ಷ. ಬ್ರಹ್ಮನಿಗೆ 100 ವರ್ಷವಾದಾಗ ಶಿವನು ಸೂರ್ಯನಲ್ಲಿ ಪ್ರವೇಶ ಮಾಡಿ ಕಾಲಾಗ್ನಿಯನ್ನು ಎಲ್ಲೆಡೆ ಹರಡಿ ಸಂಪೂರ್ಣ ಬ್ರಹ್ಮಾಂಡವನ್ನು ಭಸ್ಮ ಮಾಡುತ್ತಾನೆ. ಇದನ್ನು ವಿಜ್ಞಾನ ಈ ರೀತಿ ಹೇಳ್ತಾ ಇದೆ, ಏನಂದರೆ ಸೂರ್ಯ ಬ್ಲ್ಯಾಕ್ ಹೋಲ್ ಆಗಿ ಪರಿವರ್ತನೆ ಆಗಿದ್ದಾನೆ ಎನ್ನುತ್ತಾರೆ. ಅಂದರೆ ಶಿವನು ತನ್ನ ಗ್ರಾವಿಟಿಯಿಂದ ಎಲ್ಲ ಸೃಷ್ಟಿಯನ್ನು ತನ್ನೊಳಗೆ ಸೇರಿಸಿಕೊಂಡು ಬ್ಲ್ಯಾಕ್ ಹೋಲ್ ಆಗಿ ಪರಿವರ್ತನೆ
ಆಗಿದ್ದಾನೆ ಎಂದರ್ಥ. ಇದು ಒಂದು ಬ್ರಹ್ಮಾಂಡದ ಬಗ್ಗೆ ಆಯಿತು. ಇದೇ ರೀತಿ ಮಹಾಶಿವನು ಕೂಡ, ಅಂದರೆ ಸೃಷ್ಟಿಯಲ್ಲಿ ಕೇವಲ ಒಂದು ಬ್ರಹ್ಮಾಂಡವಿಲ್ಲ, ಅನಂತಾನಂತ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳಿವೆ, ಮಹಾಬ್ರಹ್ಮಾಂಡಗಳಿವೆ. ಇದೇ ರೀತಿ ಮಹಾಶಿವನು ಕೂಡ ಮಹಾಕಾಲಾಗ್ನಿಯನ್ನು ಎಲ್ಲೆಡೆ ಪಸರಿಸಿ ಅನಂತ ಬ್ರಹ್ಮಾಂಡಗಳನ್ನು ತನ್ನಲ್ಲಿ ಸೆಳೆದುಕೊಳ್ಳುತ್ತಾನೆ, ತನ್ನಲ್ಲಿ ಲೀನವಾಗಿಸಿಕೊಳ್ತಾನೆ. ಹೀಗೆ ಮಹಾಶಿವನ ಒಂದು ಕ್ಷಣ ಬ್ರಹ್ಮನ 100 ವರ್ಷ. ಈ ರೀತಿ ಪ್ರತಿ ಕ್ಷಣಕ್ಕೂ ಅನಂತಾನಂತ ಬ್ರಹ್ಮಾಂಡಗಳು, ಅಂದರೆ ಸೋಲಾರ್ ಸಿಸ್ಟಮ್ಗಳು ಸೃಷ್ಟಿಯಾಗುತ್ತಲೇ ಇವೆ ಮತ್ತು ವಿಸರ್ಜನೆಗೊಳ್ಳುತ್ತಲೇ ಇವೆ. ಬಾಪೂಜಿಯವರ ಮಹಾಕಾಲ ಪ್ರಳಯ ಎಂಬ ಪುಸ್ತಕವೂ ಸಹ ಇದೆ ಮತ್ತು ವಿಡಿಯೋ ಕೂಡ ಇದೆ. ಇದನ್ನು ನೋಡಿ ತಾವು ಇನ್ನೂ ವಿಸ್ತಾರವಾಗಿ ತಿಳಿದುಕೊಳ್ಬಹುದು. ಆದರೆ ಈಗ ಮುಂದೆ ಬರಲಿರುವ ಸಮಯದಲ್ಲಿ ಕಲ್ಪ ಪ್ರಳಯ ಮಹಾಕಾಲ ಪ್ರಳಯವಲ್ಲ, ಬೇಹದ್ನ ಮಹಾ ಪ್ರಳಯವೇ ಆಗಲಿದೆ. ಬೇಹದ್ನ ಮಹಾಕಾಲ ಪ್ರಳಯ ಅಂದರೆ ಇದರಲ್ಲಿ ಕೇವಲ ಒಂದು ಭೂಮಿಯಷ್ಟೇ ಅಲ್ಲ, ಒಂದು ಸೋಲಾರ್ ಸಿಸ್ಟಮ್ ಅಷ್ಟೇ ಅಲ್ಲ, ಗ್ಯಾಲಕ್ಸಿಗಳು, ಯೂನಿವರ್ಸ್ಗಳು ಅಷ್ಟೇ ಅಲ್ಲ, ಸಂಪೂರ್ಣ ಮಲ್ಟಿವರ್ಸ್ನ ಪರಿವರ್ತನೆ ಆಗಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಈ ಸಮಯ ಬೇಹದ್ನ ಮಹಾಪರಿವರ್ತನೆಯ ಸಮಯವಾಗಿದ್ದು ಭೂಮಿಯು ಅಮರಲೋಕವಾಗಿ ರೂಪಾಂತರಗೊಳ್ಳಲಿದೆ. ಎಲ್ಲ ಪಂಚತತ್ವಗಳು ಅಮರತತ್ವಗಳಾಗಲಿವೆ. ಇದನ್ನೆಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತಂದರೆ ಬಾಪೂಜಿಯವರ ಮಹಾಕಾಲ ಪ್ರಳಯ ಎನ್ನುವಂಥ ವಿಡಿಯೋ ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಬಹುದು. ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो